ಈಗ ಬಿಗ್ ಬಾಸ್ ಇಂದ ಬಂದ್ಮೇಲೆ ನಿಮ್ಮಿಬ್ಬರ ಜೋಡಿಯನ್ನ ಸಾಕಷ್ಟು ಜನ ಒಪ್ಕೊಳ್ತಾ ಇದ್ದಾರೆ. ಪಾಸಿಟಿವ್ ಇದ್ ಕಡೆ ನೆಗೆಟಿವ್ ಅಂತೂ ಇದ್ದೇ ಇರುತ್ತೆ. ಸೊ ನೆಗೆಟಿವ್ ಕಮೆಂಟ್ ಮಾಡುವಂಥವ್ರಿಗೆ ನಿಮ್ಮಿಬ್ಬರ ಆನ್ಸರ್ ಏನು ಅಂತ ಚೆನ್ನಾಗಿರಿ ಅಷ್ಟೇ. ನೆಗೆಟಿವ್ ಕಮೆಂಟ್ ಮಾಡ್ಕೊಂಡು ನೋಡ್ಕೊಂಡು ಓ ವಾವ್ ನಾನ್ ಮಾಡ್ಬಿಟ್ಟೆ ಇವತ್ತು ನೆಗೆಟಿವ್ ಕಮೆಂಟ್ ಅಂತ ಖುಷಿ ಪಡ್ತಿರಲ್ಲ, ನೀವು ನಿಮಗ್ ನಾವು ಖುಷಿ ಪಡಿಸಿದೀವಿ ಅಂತ ಯೋಚನೆ ಮಾಡಕ್ ನಮ್ಗೆ ಖುಷಿ ಕೆಲಸ ಕೊಟ್ಟಿದೀವಿ ಅಂತ. ಕೆಲಸ ಕೊಟ್ಟಿದೀವಿ. ಆಮೇಲೆ ಆ ನೆಗೆಟಿವ್ ಕಮೆಂಟ್ ಮಾಡಕ್ಕೆ ಒಂದು ಬೇರೆ ಪ್ರೊಫೈಲ್ ಕ್ರಿಯೇಟ್ ಮಾಡಿ ಅದಕ್ಕೆ 0 ಫಾಲೋವರ್ಸ್ ಇಟ್ಕೊಂಡು 0 ಪೋಸ್ಟ್ಗಳು ಇಟ್ಕೊಂಡು ನಮ್ಮ ಪ್ರೊಫೈಲ್ಗೆ ಬಂದು ಅಲ್ಲಿ ನೆಗೆಟಿವ್ ಕಮೆಂಟ್ ಮಾಡ್ತಾರಲ್ಲ, ಏನ್ ಟೈಮ್ ಕೊಡ್ತೀರಾ ಗುರು ನಮ್ಗೆ ನೀವು? ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಇಂಟ್ರೆಸ್ಟ್ ಇನ್ ಸೀರಿಯಸ್ಲಿ ಆ ಟೈಮ್ ನಮ್ಗಳಿಗೆ ಒಂದು 5 ನಿಮಿಷ ಸಿಕ್ಕಿದ್ರೆ ಹಿಂಗ್ ಮನಿಕೊಂಬೇಡ ಅಂತ ಅನ್ಸಿರುತ್ತೆ. ಅವ್ರ ಮೇಲೆ ಅವರೇ ಕೊಟ್ಕೊಳ್ಳಿ ಟೈಮ್ ನ, 5 ನಿಮಿಷ ಅವರೇ ಕೊಟ್ಕೊಳ್ಳಿ ಟೈಮ್ ನ, ನಮಗ್ ಕೊಡ್ತಾ ಇದಾರಲ್ಲ ಟೈಮ್. ವಿ ಆರ್ ಸೋ ಫಾರ್ಚುನೇಟ್ ಅಬೌಟ್ ದಟ್. ಅಲ್ಲ, ಇನ್ನೊಬ್ರು ಯಾರೋ ಕಮೆಂಟ್ ಮಾಡಿದ್ರು ನಮ್ ಪೋಸ್ಟ್ ಮೇಲೆ, ಇವ್ರದೆಲ್ಲ 1 ವರ್ಷ ಟೈಮ್ ಅಷ್ಟೇ ಅಂತ. ಅವರು ಗುರುಜಿ ಎಲ್ಲ ಆಗ್ಬಿಟ್ಟಿದ್ದಾರೆ, ಅಂದ್ರೆ ಆಲ್ರೆಡಿ ಪ್ರಿಡಿಕ್ಷನ್ ಕೊಡ್ತಾ ಇದಾರೆ ನಮ್ ಫ್ಯೂಚರ್ ಬಗ್ಗೆ ಅವರೇನೆ. 1 ವರ್ಷ ಟೈಮ್. ನಾನು ಅದಕ್ಕೆ ಕಾಮೆಂಟ್ ಹಾಕಿದ್ದೆ, ಓ ನ್ಯೂ ಗುರುಜಿ ಇನ್ ಟೌನ್ ಅಂತ. ಬಟ್ ಆನ್ ಸೀರಿಯಸ್ ನೋಟ್ ಏನ್ ಗೊತ್ತಾ, ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ನೋಡಿದಾಗ ಲೈಟ್ ಆಗಿ ಡಿಸ್ಟರ್ಬ್ ಆಗೋದು, ಲೈಟ್ ಆಗಿ ಹೌದಾಗದು ಇಬ್ರಿಗೂ ಆಗಿದೆ, ನೋಡಿದೀವಿ ಲೈಟ್ ಆಗಿ ಏನಪ್ಪ ಇದು ಅಂತ ಅನ್ಸೋದು. ಈಗ ಏನಾಗೋಯ್ತು ಗೊತ್ತಾ, ನೋಡ್ತಾ ನೋಡ್ತಾ ಮಾಡಕ್ ಕೆಲ್ಸ ಇಲ್ಲ ಅವ್ರುಗಳಿಗೆ, ತುಂಬಾ ಟೈಮ್ ಇದೆ ಲೈಫಲ್ಲಿ. ಆಮೇಲೆ ನಮ್ಮನ್ನ ನೋಡ್ಬಿಟ್ಟು ಅವ್ರಿಗೇನೋ ಅನ್ನಿಸ್ತಾ ಇದೆ, ಅವ್ರಿಗೆ ನಮ್ ತರ ಅವ್ರಿಗೆ ಇರಕ್ ಆಗ್ತಿಲ್ಲ ಅಂತ ಏನೋ ಉರಿ ಇದೆ ಅವ್ರಿಗೆ. ಏನ್ ಉರಿ ಅಂತ ಅವ್ರು ಕೇಳ್ಕೊಳ್ಳಿ ಆಮೇಲೆ ಬೀಪ್ ಹಾಕೊಂಡು. ಆ ಉರಿ ಇದೆ ಅವ್ರಿಗೆ, ಇವ್ರಿಬ್ರು ತರ ನಾವ್ ಇರಕ್ ಆಗ್ತಿಲ್ವಲ್ಲ ಅಂತ. ಅದಕ್ಕೆ ಇನ್ನೊಂದು ಪ್ರೊಫೈಲ್ ಕ್ರಿಯೇಟ್ ಮಾಡೋದೇನು ಒಂದಲ್ಲ, ಅದನ್ನ ಬ್ಲಾಕ್ ಮಾಡಿದ್ರೆ ಮತ್ತೊಂದು, ಅದನ್ನ ಬ್ಲಾಕ್ ಮಾಡಿದ್ರೆ ಇನ್ನೊಂದು. ಸೊ ಈ ತರ ಕ್ರಿಯೇಟ್ಗಳು ಮಾಡ್ಕೊಂಡು ಅದಕ್ಕೆ ಕಮೆಂಟ್ಗಳು ಮಾಡ್ಕೊಂಡು. ಸೊ ನಾನು ಹೇಳೋದೇನಪ್ಪಾ ಅಂದ್ರೆ, ನಿಮ್ ಲೈಫ್ ನೀವ್ ನೋಡ್ಕೊಳ್ರಯ್ಯ, ನಿಮ್ಗೂ ಒಂದ್ ಫ್ಯಾಮಿಲಿ ಇದೆ ಇಲ್ವಾ? ಆಯ್ತು ನೀವೇ ಇದೀರಾ, ನಿಮ್ಗೇನೋ ಒಂದ್ ಕೆಲ್ಸ ಇದೆ, ಕೆಲ್ಸನೂ ಇಲ್ವಾ? ಹುಡುಕಿ ಫಸ್ಟ್ ಹೋಗ್ಬಿಟ್ಟು ಅದನ್ನ. ಯಾಕೆ ಬೇಕು ನಿಮ್ಗೆ ಈ ಮನಸ್ಥಿತಿ ಏನಕ್ಕೆ? ಈ ಸ್ಯಾಡಿಸಮ್ ಏನಕ್ಕೆ? ಇಷ್ಟೊಂದು ನೆಗೆಟಿವ್ ನಿಮ್ಮೊಳಗೆ ಏನಕ್ಕೆ ತುಂಬ್ಕೊಂಡಿದೀರಾ? ಖುಷಿ ಆಯ್ತಾ, ಖುಷಿ ಪಡಿ. ಇಷ್ಟ ಆಗ್ಲಿಲ್ಲ ಬಿಟ್ಟು ಸ್ವೈಪ್ ಮಾಡ್ಕೊಂಡು ಹೋಗ್ತಾ ನಿಮ್ ಮೇಳಕ್ಕೆ. ಸೊ ಐ ಡೋಂಟ್ ನೋ, ಇಷ್ಟು ನೆಗೆಟಿವ್ ಮನಸ್ಥಿತಿ ಏನಕ್ಕೆ ಬೆಳ್ಕೋತಾ ಇದೆ. ನನ್ಗೊಂದು ಕನ್ಸರ್ನ್ ಆಗ್ತಾ ಇದೆ ನಂಗೆ ಆಕ್ಚುಲಿ. ಈಗಿನ ಜನರೇಷನ್ ಹುಡುಗಿರಿಗೆ ಇಷ್ಟೊಂದು ನೆಗೆಟಿವಿಟಿ ಮನ್ಸಲ್ಲಿ ಏನಕ್ಕೆ ಬರ್ತಾ ಇದೆ? ಇಷ್ಟೊಂದು ನೋಡಿದ್ರೆ ಉರ್ಕೊಳ್ಳೋಂಥ ಮನಸ್ಥಿತಿ ಏನಕ್ಕೆ ಬರ್ತಾ ಇದೆ? ಇವ್ರು ಚೆನ್ನಾಗಿರಬಾರ್ದು ಅಂತ ಬಯಸೋ ಮನಸ್ಥಿತಿ ಏನಕ್ಕೆ ಬರ್ತಾ ಇದೆ? ನಾವೆಲ್ಲ ಹೆಂಗಿರ್ತೀವಿ, ನನಗೆ ಇದೇನೋ ಇಷ್ಟ ಆಗಲಿಲ್ಲ ಅಥವಾ ಈ ವ್ಯಕ್ತಿ ಇಷ್ಟ ಆಗಲಿಲ್ಲ, ನಂಗೆ ಅವ್ರು ಇಷ್ಟ ಇಲ್ಲ, ಕ್ಯಾಮ್ರಾಮನ್, ನಾನೇನು ಮಾಡ್ತೀನಿ, ಬಾಯ್. ಸೊ ಅದು ಬಿಟ್ಟು ಅವ್ರಿಗೇನೋ ಮಾಡಬೇಕು, ನಾನು ಅವ್ರಿಗೇನೋ ಹಾರ್ಮ್ ಮಾಡಬೇಕು ಅಂತ ಅಷ್ಟೊಂದು ಸ್ಯಾಡಿಸಮ್ ಏನಕ್ಕೆ? ಈ ಜನ್ರೇಷನ್ಗೆ ಏನ್ ಆಗ್ತಿದೆ ನನಗೆ ಅನ್ನೋದು ಒಂದೊಂದ್ಸತಿ ಕನ್ಸರ್ನ್ ಕಾಡುತ್ತೆ. ಬಟ್ ನೀವೇನಾದ್ರೂ ನೀವು ಮಾಡೋ ನೆಗೆಟಿವ್ ಕಮೆಂಟ್ಸ್ ಇಂದ ನಮಗೆ ಅಫೆಕ್ಟ್ ಆಗ್ತಿದೆ ಅಂತ ನೀವೇನಾದ್ರೂ ಅನ್ಕೊಂಡ್ರೆ, ನಿಮ್ಮಷ್ಟು ಶತಮೂರ್ಖರು ಇನ್ನೊಬ್ರಿಲ್ಲ. ಅದು ನಾವ್ ಇನ್ನೂ ಡಬಲ್ ಕೆಲಸ ಮಾಡೋದಕ್ಕೆ ಇನ್ನೂ ಮೋಟಿವೇಟ್ ಮಾಡ್ತಿದ್ದೀರಾ ನೀವು. ಹೊಗಳೋರು ಇದ್ ಕಡೆ ತೆಗಳೋರು ಇರ್ತಾರೆ. ಹೊಗಳೋರು ಅಂದ್ರೆ ಇವಾಗ ಒಂದು 100 ಕಮೆಂಟ್ಸ್ ಬಂತು ಅಂದ್ರೆ 98 ಕಮೆಂಟ್ಸ್ ಒಳ್ಳೇದೇ ಇರುತ್ತೆ. ಹೌದೌದು, ಅದಂತೂ ನಿಜ. 2 ಕಮೆಂಟ್ ತಾನೆ, ಎಸ್, ಬಿಟ್ಬಿಡೋಣ. ನಾವ್ ಆ ಧೈರ್ಯದಲ್ಲೇ ಏನೋ ಲೈಕ್ 2 ತಾನೆ, ನೀನ್ ತಾನೆ, ಇನ್ನು ನೀನ್ ಸುತ್ತ ನೋಡು ಎಲ್ಲಾ ಪಾಸಿಟಿವ್ ಕಮೆಂಟ್ಸೇ ಇದೆ. ನೀನ್ ಒಬ್ಬ ಹಿಂಗ್ ಮಾಡ್ತಾ ಇದೀಯ ಅಂತ, ಸಮಥಿಂಗ್ ರಾಂಗ್ ವಿತ್ ಯು, ನಾಟ್ ವಿತ್ ಅಸ್. ಎಕ್ಸಾಕ್ಟ್ಲಿ ಅಷ್ಟೇ. ಈಗ ನೆಗೆಟಿವ್ ಮಾಡೋವಂಥವ್ರು ಇರ್ತಾರೆ, ಸೊ ಪಾಸಿಟಿವ್ ಎಕ್ಸ್ಪೆಕ್ಟ್ ಮಾಡೋವಂಥವ್ರು ಇರ್ತಾರೆ. ಒಂದಷ್ಟು ಜನ ಬಿಗ್ ಬಾಸ್ ಅಲ್ಲಿ ನೋಡಿರೋಂಥರಾಗಿರ್ಬೋದು, ಆಫ್ ದಿ ರೆಕಾರ್ಡ್ ನೋಡಿರೋಂಥರಾಗಿರ್ಬೋದು, ಪೇರ್ ಚೆನ್ನಾಗಿದೆ, ಯಾವಾಗ ಗುಡ್ ನ್ಯೂಸ್ ಕೊಡ್ತಾರೆ, ಮದುವೆ ಗುಡ್ ನ್ಯೂಸ್ ಬಿಟ್ಟು ಸಾಕಷ್ಟು ಜನರಿಗೆ ಗೊಂದಲ ಇದ್ದೇ ಇರುತ್ತೆ. ನಮ್ಮ ಇಂಟರ್ವ್ಯೂ ಮೂಲಕ ನೀವೇನಾದ್ರೂ ಅದಕ್ಕೆ ತೆರೆ ಎಳೆಯುವಂಥದ್ದಾಗಿದ್ರೆ? ತುಂಬಾ ಜನ ಕೇಳ್ತಿದ್ದಾರೆ. ಹೌದು, ಫಾರ್ ಎಕ್ಸಾಂಪಲ್ ನಮ್ಮ ಫ್ಯಾನ್ ಪೇಜಸ್ ನಮ್ ಹತ್ರದಿಂದ ನೋಡ್ತಿರೋರೇ ಕೇಳ್ತಾ ಇರ್ತಾರೆ, ಹೆಂಗೆ ನಿಮ್ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ, ಯಾವಾಗ ಮದ್ವೆ ಆಗ್ತೀರಾ, ಯಾವಾಗ ಗುಡ್ ನ್ಯೂಸ್ ಕೊಡ್ತೀರಾ? ಅಂದ್ರೆ ಇದಕ್ಕೆ ಆನ್ಸರ್ ಮಾಡೋದಕ್ಕೆ ಇದನ್ನು ತುಂಬಾ ಬೇಗ ಆಯ್ತು ಅಂತ ಅನ್ಸುತ್ತೆ. ಕಾಲಾಯ ತಸ್ಮೈ ನಮಃ, ಯಾವಾಗ ಏನಾಗಬೇಕು ಅದು ಖಂಡಿತ ಆಗುತ್ತೆ. ಬಟ್ ಈಗಲೇ ಅದ್ರ ಬಗ್ಗೆ ನಾವು ಯೋಚನೆ ಮಾಡಿಲ್ಲ, ಅಂಡ್ ಅದ್ರ ಬಗ್ಗೆ ಹೇಳ್ಕೊಳ್ಳೋ ಅಂತ ಒಂದು ಕ್ಲಾರಿಟಿಗೆ ನಾವು ಬಂದಿಲ್ಲ. ಸೊ ನಾವು ಕೆಲಸ ಮಾಡ್ತಾ ಇದೀವಿ. ನಮ್ಮ ಕಾನ್ಸಂಟ್ರೇಷನ್ ಇರೋದು ಕೆಲಸ. ಸದ್ಯಕ್ಕೆ ಒಂದು ವೆಬ್ ಸೀರೀಸ್ ಮುಗಿಸಿದ್ವಿ ಒಟ್ಟಿಗೆ, ಬೇರೆ ಬೇರೆ ಬ್ರ್ಯಾಂಡ್ ಪ್ರಮೋಷನ್ಸ್ ಒಂದಷ್ಟು ಮಾಡ್ತಾ ಇದೀವಿ. ನನ್ನ ಸೀರಿಯಲ್ ಅಲ್ಲಿ ನಾನು ಬಿಸಿ ಇದ್ದೀನಿ, ಅವ್ರ ವರ್ಕಲ್ಲಿ ಅವ್ರ ಸೀರಿಯಲ್ ಅಲ್ಲಿ ಅವ್ರು ಬಿಸಿ ಇದ್ದಾರೆ. ಅವ್ರು ತುಂಬಾ ಬ್ರ್ಯಾಂಡ್ ಪ್ರಮೋಷನ್ಸ್ ಮಾಡ್ತಾ ಇದ್ದಾರೆ. ಅಂಡ್ ನಾವಿಬ್ರು ಸೇರ್ಕೊಂಡು ಒಂದು ಹರಾ ಸ್ಟುಡಿಯೋ ಅಂತ ಕ್ರಿಯೇಟ್ ಮಾಡಿದೀವಿ. ಅದ್ರ ಮುಖಾಂತರ ಒಂದಷ್ಟು ಕೆಲಸಗಳು ಮಾಡ್ತಾ ಇದೀವಿ. ಸೊ ನಮ್ಮ ಮೇನ್ ಕಾನ್ಸಂಟ್ರೇಷನ್ ಇರೋದು ವರ್ಕ್. ಸೊ ವರ್ಕ್ ಜೊತೆ ನಮ್ಗೆ ಇವಾಗ ನೋಡಿ ಪ್ರಮೋಷನ್ಸ್ ಅಂತಾನೆ ಯಾವುದೋ ಒಂದು ರೆಸಾರ್ಟ್ ಕರೀತಾರೆ, ಅಲ್ಲಿ ಹೋಗಿ ಪ್ರಮೋಷನ್ ಮಾಡೋದ್ರ ಜೊತೆ ಓಕೆ ಒಂಚೂರು ರಿಲ್ಯಾಕ್ಸ್ ಆಗೋಣ. ತಿಂಗಳಲ್ಲಿ 26-27 ದಿನ ಕೆಲಸನೇ ಮಾಡ್ತಾ ಇದೀವಿ. ಅಲ್ಲ, ಅದಕ್ಕೂ ಯಾರೋ ಕಮೆಂಟ್ ಹಾಕಿದ್ದಾರೆ, ಇವರು ಹನಿಮೂನ್ ಹೋಗಿದ್ದೀರಾ, ಮದುವೆಗಿಂತ ಮುಂಚೆ ಹನಿಮೂನ್ ಹೋಗಿದ್ದೀರಾ, ಯಾವುದು? ಸೊ ನಾವು ವರ್ಕ್ ಅಲ್ಲಿ ರಿಲ್ಯಾಕ್ಸೇಷನ್ ನೋಡ್ತಾ ಇದೀವಿ ಹೊರತು
ವರ್ಕ್ ಇಸ್ ಎವ್ರಿಥಿಂಗ್ ಫಾರ್ ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಇಂದ ಆಚೆ ಬಂದ್ಮೇಲೆ ನಿಮ್ಗೆ ಗೊತ್ತಿರುತ್ತೆ ಹೌದು. ಎಷ್ಟು ಇಂಟರ್ವ್ಯೂಸ್ ಅಲ್ಲಿ ನಾವು ಬಿಸಿ ಇದ್ವಿ ಅಂಡ್ ಎಷ್ಟು ಬ್ರ್ಯಾಂಡ್ ಪ್ರಮೋಷನ್ಸ್ ಕೊಲಾಬ್ರೇಷನ್ ಇವೆಂಟ್ಸ್ ಎಷ್ಟು ಅಟೆಂಡ್ ಮಾಡಿದ್ವಿ ಅಂತ. ಇದನ್ ಮಧ್ಯದಲ್ಲಿ ನಾವು ಹರ ಸ್ಟುಡಿಯೋಸ್ ಅಂತ ಓಪನ್ ಮಾಡಿದ್ವಿ ಅಂಡ್ ನಮ್ ಪೇರ್ ಚೆನ್ನಾಗಿದೆ ಅಂತ ಇಷ್ಟಪಟ್ಟವ್ರು ಒಂದಷ್ಟು ನಮ್ ಪೇರ್ ವರ್ಕ್ ಆಗಿದೆ. ನೀವ್ ಕಪಲ್ ಅಂತಾನೆ ಹೇಳ್ಬೋದು, ನಮ್ ಕಪಲ್ ವರ್ಕ್ ಆಗಿದೆ. ಸೊ ಇನ್ ವಾಟ್ ಎವರ್ ವೇಸ್ ಯು ಕ್ಯಾನ್ ಟೇಕ್ ಇಟ್. ಒಂದ್ ಬ್ರ್ಯಾಂಡ್ಗೆ ನಾವಿಬ್ರು ಫೇಸ್ ಆಗ್ಬೇಕು ಅಂದ್ರೆ ಬಿಕಾಸ್ ಪೀಪಲ್ ಲೈಕ್ ಇಟ್ ಅಂಡ್ ನಾವ್ ಬರೀ ವರ್ಕ್ ಮಾಡ್ತಾ ಇದೀವಿ ಅಂಡ್ ವಿ ಲೈಕ್ ಟು ಕ್ರಿಯೇಟ್ ರೀಲ್ಸ್. ನಮ್ಗೆ ರೀಲ್ಸ್ ಬೇರೆ ಬೇರೆ ತರ ಕ್ರಿಯೇಟ್ ಮಾಡಕ್ ಇಷ್ಟ, ನಮ್ಗೆ ಅದು ಕೊರಿಯೋಗ್ರಫಿ ಮಾಡಕ್ ಇಷ್ಟ. ವಿ ಲೈಕ್ ಡೂಯಿಂಗ್ ಆಲ್ ದಟ್. ಅದನ್ನ ಡೈರೆಕ್ಷನ್ ಮಾಡಕ್ ಇಷ್ಟ. ಸೊ ವಿ ವರ್ಕ್ ಆನ್ ದಟ್. ಬೇರೆ ಬೇರೆ ಕಾಸ್ಟ್ಯೂಮ್ಸ್ ಟ್ರೈ ಮಾಡಕ್ ಇಷ್ಟ. ವಿ ಡೂ ಆಲ್ ದಟ್. ಸೊ ವಿ ಆರ್ ವರ್ಕಿಂಗ್ ಲೈಕ್ ಹಿ ಸೆಡ್ ಅಷ್ಟೇ, ನಥಿಂಗ್ ಎಲ್ಸ್. ಸೊ ರೀಲ್ಸ್ ನೋಡ್ಬಿಟ್ಟೆ ಅದ್ರಲ್ಲೂ ಹನಿಮೂನ್ಗೆ ಹೋಗ್ಬಿಟ್ಟಿದ್ದಾರೆ, ಟ್ರಿಪ್ ಹೋಗೋದು. ಯಾಕಂದ್ರೆ ನೀವ್ ಹೇಳ್ದಂಗೆ ವರ್ಕ್ ಎಂಜಾಯ್ ಮಾಡ್ತಿರ್ತೀರಾ, ಒಂದೊಂದು ಹೊಸ ಲೊಕೇಶನ್ಗೆ ಹೋಗ್ತಾ ಇರ್ತೀರಾ. ಹೌದು. ಸೊ ಕಾಮನ್ ಫ್ರೆಂಡ್ಸ್ ಅಂತ ನಮ್ಮಿಬ್ರಿಗೂ ಕಾಮನ್ ಅಂದ್ರೆ ಟ್ರಾವೆಲಿಂಗ್ ಇಷ್ಟ. ಇಬ್ರಿಗೂ ಸಿಕ್ಕಾಪಟ್ಟೆ ಟ್ರಾವೆಲಿಂಗ್ ಮಾಡ್ತೀವಿ. ಎಲ್ಲೆಲ್ಲಿ ಬಿಗ್ ಬಾಸ್ ನಂತರ ಎಲ್ಲೆಲ್ಲೆಲ್ಲ ಟ್ರಾವೆಲ್ ಮಾಡಿದಾರ ಅಂತ? ಫಸ್ಟ್ ಕೂರ್ಗಲ್ವಾ? ಹಾ, ಕೂರ್ಗ್. ನಾನು ನೀನು ಮೋಕ್ಷಿ ಹೋಗಿದ್ದು. ಹೌದು, ಕೂರ್ಗ್. ಫಸ್ಟ್ ಕೂರ್ಗ್, ಕರೆಕ್ಟ್. ಹೌದು, ಫಸ್ಟ್ ಕೂರ್ಗ್. ಆಮೇಲೆ ಒಂದಷ್ಟು ಧರ್ಮಕ್ಷೇತ್ರಗಳಿಗೆ ಹೋದ್ವಿ. ಟೆಂಪಲ್ ರನ್ ಒಂದಷ್ಟಾಯ್ತು. ಅದನ್ನು ಅಷ್ಟೇ ನಾನು ಮೋಕ್ಷಿ ಶಿಷ್ಯರು ನಾವು ಹೋಗಿದ್ದು. ಅದಾದ್ಮೇಲೆ ಐ ಥಿಂಕ್ ಇಟ್ ವಾಸ್ ಅನ್ ಇಂಟರ್ನ್ಯಾಷನಲ್ ಟ್ರಿಪ್. ಅಜರ್ಬೈಜಾನ್ ಹೋದ್ವಿ, ಶ್ರೀಲಂಕಾಗ್ ಹೋದ್ವಿ. ಅದಾದ್ಮೇಲೆ ಹಂಪಿ, ಗುಲ್ಬರ್ಗಾಗ್ ಹೋದ್ವಿ, ಗೋವಾ, ಗುಲ್ಬರ್ಗ, ಹಂಪಿ, ಚಿಕ್ಕಮಂಗ್ಳೂರು, ಆಮೇಲೆ ಹೋಗ್ತಾನೆ ಇದೀವಿ. ಟ್ರಾವೆಲಿಂಗ್ ಲಾಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.